ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮಾರ್ಕೆಟ್ಗೆ ಹೋಗೋದು ಅವಶ್ಯಕತೆ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾವು ಹಂಗೆ ಸೀದಾ ಒಂದು ಅಂಗಡಿ ಓಪನ್ ಮಾಡಿದ್ವಿ. ಇಲ್ಲಿ ಬಂದು ನೋಡ್ತು ಅಂದರೆ ಅಷ್ಟೊತ್ತಿಗಾಗಲೇ ನಮಗೋಸ್ಕರ ಬಂದು ಇವಳು ವೆಯ್ಟ್ ಮಾಡ್ತಾಯಿದ್ಲು. ಹಂಗೆ ಬರ್ತಿದ್ದಂಗೆ ಇವಳು ಒಂದು ಸ್ವಲ್ಪ ತಲೆ ತಿಂದ್ವಿ. ಟಪ ಟಪ ಅಂತ ನನಗೂ ಎರಡೇ ಹೊಡೆದ್ಲು ಗುರು. ಈ ನನ್ನ ಮಗ ಜೋಳ ಮಾರ್ತವನೋ ಕದ್ದು ಮುಚ್ಚಿ ಬೀಡಿ ಸೈತವನೋ ಗೊತ್ತಿಲ್ಲ. ಕೈಯಲ್ಲಿ ಮಾತ್ರ ಬೀಡಿ ಯಾವಾಗಲೂ ಇದ್ದಿರುತ್ತೆ. ಕಸ್ಟಮರ್ ಬರ್ತೀನಿ ಎಷ್ಟು ಟಣಕ್ಕಂದು ನಿಂತ್ಕೊಬಿಡ್ತಾನೆ. ಏನು ಪಳ ಪಳ ಅಂತ ಇದೆಯೋ ಅಬ್ಬಾ ನೋವು ಕೊಟ್ಬಿಟ್ರೆ ನಾನು ಅಷ್ಟು ಹಿಂಡ್ಬಿಟ್ರು. ಒಂದು ಸೆಟ್ ಕಟ್ಟು ಅಂತಂದರೆ ಭಟ್ರು ದೋಸೆ ಹಾಕ್ತವ್ರೆ. ಅದಿನ್ನೂ ಬೇಯ್ತಾ ಐತೆ. ಸ್ವಲ್ಪ ರೋಸ್ಟ್ ಆಗಲಿ ಬಿಟ್ರೆ. ಇವನು ಚಟ್ನಿ ಕಟ್ಟು ಅಂದರೆ 1 ಅವರಿಂದ ಕಟ್ತವನೆ. ಇವ್ರದಂತೂ ನನಗೆ ಫುಲ್ಲು ಕೂಳೆ ಗುರು. ಹೋಯ್ತಾಳೆ ಬತ್ತಳೆ ತಲೆ ಹಿಡ್ಕೊಂಡು ಅಲ್ಲಾಡಿಸ್ತಾಳೆ. ಮಕ ನೋಡಿ ಹೆಂಗೈತೆ ಹುಡುಗ. ಮಾವಿನಕಾಯಿ ತಿಂತವಳು ಇವಾಗ. ಅವಳು ತಿಂತವಳೆ. ಬತ್ತವನು ಈಗ ಕಿತ್ತೋದು ನನ್ನ ಮಗ ಕಿತ್ಕ ತಿಂತವನು. ಅದನ್ನು ನಿನ್ನ ಮಾವಿನಕಾಯಿನ ಕಿತ್ಕೊಂಡು ತಿಂತವನು. ಅವನು ಮೊಟ್ಟೆ ತಿಂದು ಹೆಂಗೆ ಬರ್ಸ್ಕೊಂಡು ಅವನು ಹೊಟ್ಟೆ ಮುಖ ಮುಚ್ಕೊಂತವಳೆ. ಎಲ್ಲ ಹೆಣ್ಣು ಕೇಳ್ಬಿಡ್ತೀವೇನೋ ಇವಳನ್ನ ಅಂತ. ಅಷ್ಟೊತ್ತು ಹುಡುಗರು ವಾಲಿಬಾಲ್ ಹಿಡ್ಕೊಂಡು ಹೋಗ್ತೀವಿ ನೋಡೋ. ನಮಗೂ ಆಸೆ ಆಯಿತು. ನಾವು ಒಂದೆರಡು ಸತಿ ಆಟ ಆಡ್ತೀವಿ. ಗಾಡಿ ಓನರ್ ಎದೆ ಹೊಡ್ಕಸೋದೈತಂತಲೂ ಬಂದು ನೋಡಿದ್ರೆ ಇವರಿಬ್ರು ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ತವ್ರೆ. ಅಂಥದ್ದೇನು ಮಾತಾಡ್ತಿದ್ರು ನಮಗೂ ಕೇಳಿಸ್ಲಿಲ್ಲಪ್ಪ. ಹತ್ರಕ್ಕೆ ಹೋದ್ರೂ ರಂಜನ್ ಅಂತ ನನ್ನ ಹೆಸರು ಹಾಕ್ಸ್ತಾಳೆ. ಸರಿಯಾಗಿ ಕೊಟ್ಲು ಒಂದು ಏಟು. ಬಿಡು ಹಿಂಗುಡಿ ಅಂಗಡಿ ಥರ ಹೆಂಡ್ತಿ ಬಂದು ಅಷ್ಟೊತ್ತಿಗೆ ಇವ್ನು ನನ್ನ ಹೆಂಡ್ತಿ ರಿಂಗ್ ಇಸ್ಕೊಂಡು ಹಾಕೊಂಡು ನೋಡ್ದ ಚೆನ್ನಾಗೈತಾ ಏನು ಅಂತ. ಆದರೆ ಪಾಪ ಡಿಸೈನ್ ನೋಡಿ ಇಷ್ಟಪಟ್ಟ. ಅನ್ನದಾನ ಮಾಡ್ತಿದ್ರು. ಹೋಗಿ ಊಟ ಮಾಡ್ಕೊಬರೋಣ ಅಂತ ನಾನು ಹೆಂಡ್ತಿ ಬಂದ್ವಿ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ರಾಧಿಕಾ ಸಿಕ್ಕಿದ್ಲು ಅಂದ್ಬಿಟ್ಟು ನಾನು ಹೆಂಡ್ತಿ ನನ್ನೇ ಬಿಟ್ಬಿಟ್ಟು ಹೋಗ್ಬಿಡೋದ ಒಂದೇ ಸತಿ. ಹೋಗೋದು ಗುರು. ಫೋನ್ ಮಾಡ್ತೀನಿ, ಫೋನು ರಿಸೀವ್ ಮಾಡ್ತಾಯಿಲ್ಲ. ಫ್ರೆಂಡ್ ಸಿಕ್ಕಿದ್ಲು ಅಂತ ಗಂಡನೇ ಮರ್ತ್ಬಿಟ್ಟವಳೆ. ಸರಿ ಆಯಿತು ಅಂತೇಳಿ ನಾವು 1-2-3 ಪಂಕ್ತಿ ಊಟ ಬಡಿಸ್ಬಿಟ್ಟು ನೆಕ್ಸ್ಟ್ ನಾವು ಹೋದ್ವಿ ಊಟದ ಕಡೆಗೆ. ಅನ್ನದಾತು ಸುಖಿ ಭವ ಅಂತೇಳಿ ನಾವು ಊಟ ಶುರು ಮಾಡಿದ್ವಿ. ಫುಲ್ಲು ಅಂದಾನ ಮಾಡಿ ಸುಸ್ತಾಗ್ಬಿಟ್ಟು ತಿಂದೆ ಸುಸ್ತಾಗ್ಬಿಟ್ಟು ಹೋಗಲಿ ಊಟ ಕೂತ್ಕೊಂಡು. ಸರಿ ಮೆತ್ತಗೆ ತಿನ್ನು ಮಗ, ಆ ಥರ ಮಾಡ್ಕೊಬೇಡ ಮಗ. 2 ಪೂರಿ ಸಾಕಾ? ಇನ್ನೊಂದೆರಡು ಹಾಕೊಳ್ಳುವೆ. ನಮ್ಮ ಅಭಿನ ಊಟ ಹಾರ್ದಿಕ ಶುಭಾಶಯಗಳು. ಇವನ್ ಬರ್ಡೇ ಪ್ರಯುಕ್ತನೇ ಅನ್ನದಾನ ಮಾಡ್ತಾ ಇರೋದು ಅಂತ ಅನ್ಕೊಂಡವ್ರು ಎಲ್ರು. ಆದ್ರೆ ಅಲ್ಲ, ಗಣೇಶ ಪ್ರತಿಷ್ಠಾಪನೆ ಮಾಡಿರೋದಕ್ಕೋಸ್ಕರ ಅನ್ನದಾನ ಮಾಡಿಸ್ತಾ ಇರೋದು. ಬಡ್ಸಿ ಬೇಜಾರಾಗ್ಬಿಟ್ಟು ಎಲ್ರು ಆರಾಮಾಗಿ ಕೂತ್ಕೊಂಡು ಇಲ್ಲೇ ತಿನ್ಕೊಂಡ್ಬಿಡ್ತಾವ್ರತ್ತೆ. ಅದೇ ಆಗ್ತಾ ಇದೀನಿ. ಊಟ ಬಡ್ಸು ಅಂದ್ರೆ ಆಂಟಿ ಹತ್ರ ಕಷ್ಟ ಸುಖ ಮಾತಾಡ್ತಾವ. ಇವನು ಇಲ್ಲಿ ಗಣೇಶ, ಅಲ್ಲಿ ಅನ್ನದಾನ. ಅನ್ನದಾನದಲ್ಲಿ ಬಡ್ಸಿ ಸುಸ್ತಾಗ್ಬಿಟ್ಟು ಅಂತೂ ಇಂಥ ಅಂಗಡಿ ಕಡೆ ಬಂದರೆ ಇಲ್ಲಿ ನೋಡಿದ್ರೆ ಭರ್ಜರಿ ಮಳೆ ಹೊಡಿತು ಕೂತದೆ. ಇಲ್ಲಿ ನಮ್ಮ ಲೂಡೋ ಆಡ್ತಾವ್ರೆ ಗುರು. ಒಂಚೂರು ಕಳಬ್ರ ಬಂದರು ಕುಮಾರ 6 ಬಿತ್ತು ಲೋಡೋದ್ರಿಂದ ಕುಣಿದಾಡ್ತಾವನೆ. ಪ್ರಶಾಂತ ಪಾಪ ಸಪ್ಕಾಗ್ಬಿಟ್ಟವನೆ. ಸಪ್ಕಲ್ಲ, ಒಂದು ಮ್ಯಾಚ್ ವಿನ್ ಆಗವನೆ. ಅದಕ್ಕೆ ಒಳಗೆ ಖುಷಿ. ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ಗಣೇಶ ಬಿಟ್ಟರು ಇಷ್ಟೇ ಅದ್ದೂರಿಯಾಗಿ ಬಿಡ್ತೀವಿ. ಹಂಗೆ ಇವತ್ತು ನಮ್ಮ ಸರ್ಕಲ್ ಗಣೇಶನ ಬಿಡ್ತಾರೆ ಕಾರಣದಾಗೆ ನಾನು ನಮ್ಮ ಟೀಕರಾಜ್ ಮಾವ ಇಬ್ಬರು ಸೇರ್ಕೊಂಡು ಒಂದೊಂದು ವಿಡಿಯೋ ಮಾಡ್ಕೊಂಡ್ವಿ, ಒಂದು ಫೋಟೋ ತೊಗೊಂಡ್ವಿ. ಅಲ್ಲಿ ಬರ್ತಾರೆ ತಮಟೆ ಸೌಂಡ್ಗೆ ಚಾಮುಂಡಿ ಬೆಟ್ಟಕ್ಕೆ ಬಂದಿರೋ ವಿಸಿಟರ್ಸ್ಗಳೆಲ್ಲ ಫುಲ್ ಡ್ಯಾನ್ಸು. ಇವಾಗ ಊಟ ಮಾಡ್ತಾ ಇದ್ದೀರಾ? ಕೆಲಸ ಮುಗಿಸಿ ಊಟ ಮಾಡ್ತಾ ಇದ್ದೀವಿ. ನೀವು ಅಲ್ಲಿ ಪಾನಿಪುರಿ ಅಂಗಡಿ ಇರಬೇಕು, ಕ್ಲೋಸ್ ಮಾಡಬೇಕು, ನಾಟಕ ಆಡ್ಕೊಂಡು ಬಂದ್ಬಿಟ್ಟು ಅಪ್ಪ ನಾನು 3 ರೌಂಡ್ ಬಡಿಸ್ಬಿಟ್ಟೆ ಕಣಪ್ಪ ಊಟ ಮಾಡಿದ್ದು. ಚೆನ್ನಾಗಿ ನೋಡಿದೆ. ತಿನ್ಕೊಂಡು ಕುತ್ಕೊಂಡು ಗಣೇಶ ಬಿಡ್ತಾರೆ ಖುಷಿ. ನಾವೊಂದು ಊಟ ಸೇದ್ಕೊಂಡಾಗ್ಬಿಟ್ಟಿದ್ವಿ ನಮ್ಮ ಹುಡುಗರುಗಳು.
ಸೀದಾ ಟೈಮ್ ಆಯಿತು ಮನೆ ಕಡೆ ಹೊರಡವ ಅಂತ ಅನ್ಕೊಂಡು ನಾವು ಹೊರಟಿದ್ದೆ ಗಾಡಿ ಪಾರ್ಕ್ ಮಾಡಿದ ಕಡೆಗೆ. ಒಬ್ಬರು ಹೋಗ್ಕೊಂಡ್ರೆ ಏನೋ ಗೊತ್ತಿಲ್ಲ, ಈ ಪಾರ್ಟಿ ಅವ್ರು ಕಿತ್ಕೋಬೋತಾಯಿದೆ ಬೇಡ ಅಂತಂದ್ರು. ಸೊ ಇವತ್ತಿನ ಇಷ್ಟ ಆಗಿತ್ತು, ಎಲ್ರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಶುಭವಾಗಲಿ, ಶುಭರಾತ್ರಿ, ಗುಡ್ ನೈಟ್.